ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವೀಡಿಯೋ. ತುಂಬ ದಿನ ಆಗಿದ್ದಾಗಲೇ ವೀಡಿಯೋ ಮಾಡಿ. ಸೊ ಇವತ್ತು ವೀಡಿಯೋ ಮಾಡಿಬಿಟ್ಟು ಎಷ್ಟು ಕಂಪ್ಲೀಟ್ ಆಗಿದೆ ಮನೆ ಅಂತ ತೋರಿಸ್ತೀನಿ. ಸೊ ಸೆಕೆಂಡ್ ಫ್ಲೋರಿಂದು ಅಂದರೆ ಫಸ್ಟ್ ಫ್ಲೋರಿಂದು ಮೋಲ್ಡ್ ಆಯಿತು. ಮೋಲ್ಡ್ ಆಗಿದ್ದಾದಮೇಲೆ ಆಲ್ರೆಡಿ ಗೋಡೆ ಎಲ್ಲ ಕಟ್ಬಿಟ್ಟು ಲಿಂಟ್ಲ್ ಲೆವೆಲ್ಗೆ ಎತ್ತಿ ಆಲ್ರೆಡಿ ಮೋಲ್ಡ್ ಲೆವೆಲ್ಗೂ ಕೂಡ ಹೊರಟೋಗಿದೆ ಆಗಲೇ ಮನೆ. ಸೊ ನೋಡ್ಬೋದು ನೀವು, ಫುಲ್ ಎಲ್ಲ ರೆಡಿ ಆಗಿದೆ. ಆಗಲೇ ಮೆಟ್ಲು ಕೂಡ ಎಲ್ಲ ಹಾಕಿದ್ದಾರೆ. ಮೊನ್ನೆ ಎಲ್ಲ ಲಿಂಟ್ಲೆಲ್ಲ ಆಗಿಬಿಟ್ಟು ಆಲ್ರೆಡಿ ನೆಕ್ಸ್ಟ್ ಮೋಲ್ಡ್ ಕೂಡ ರೆಡಿ ಇದೆ. ಇನ್ನೊಂದು 5 to 3 ಡೇಸಲ್ಲಿ ಆಗುತ್ತೆ, ಮೋಲ್ಡ್ ಕೂಡ ಆಗೋಗುತ್ತೆ. ಸೊ ಇಷ್ಟು ಬಂದಿದೆ. ಸೊ ಇದು ಒಂದು ಬೆಡ್ರೂಮ್ ನಮ್ಮದು, ಆ ಕಡೆ ಅದು ವಾಶ್ರೂಮ್, ಆ್ಯಂಡ್ ದಿಸ್ ಇಸ್ ಮಧ್ಯದಲ್ಲಿರೋದು ಕಿಚನ್ ಬರುತ್ತೆ. ಆ ಕಡೆ ಇರೋದು ಹಾಲ್, ಆ ಕಡೆ ಇರೋದು ಸುಮ್ಮನೆ ಲಾಂಡ್ರಿ ಏರಿಯಾ ಟೈಪ್. ಆ ಕಡೆ 2 ವಾಶ್ರೂಮ್ ಬರ್ತವೆ ಇನ್ನು. ಸೊ ಇವೆಲ್ಲ ಅಂಗಡಿ ರೂಮ್ಗಳಿವು. ಇದು ಮೀಡಿಯಮ್ ಸೈಜಿಂದ ಅಂಗಡಿ ರೂಮ್. ಇದು ಮೆಟ್ಲು ಬರುತ್ತೆ ಇನ್ನು. ಸೊ ಎಂಟ್ರೆನ್ಸಿಂದ ತೋರಿಸ್ತೀನಿ ಯಾವ ಥರ ಬಂದಿದ್ದೀನಿ ಅಂತ. ಸೊ ಇಲ್ಲಿಂದ ಮೆಟ್ಲು ಹತ್ಕೊಂಬಂದಿದ ತಕ್ಷಣ ಈ ಕಡೆ ಬರಬೇಕು. ಸೊ ಇದೊಂದು ಚಿಕ್ಕದು ಒಂದು ಅಂಗಡಿ ರೂಮ್ ಆಗಿದೆ. ಸೊ ಈ ಕಡೆ ಆ ಕಡೆಯಿಂದ ಸುತ್ತಾಕೊಂಬಂದು. ಸೊ ದಿಸ್ ಈಸ್ ಎಂಟ್ರೆನ್ಸ್, ಡೋರಿಗಿನ ಎಂಟ್ರೆನ್ಸ್ ಇದು. ಅಲ್ಲೇ ಮೋಲ್ಡ್ಗಾಯ ಅಂತ ಮೋಲ್ಡ್ಗೋಸ್ಕರ ಎಲ್ಲ ತಂದಿಕ್ಕಿದ್ದಾರೆ ಸಾಮಾನೆಲ್ಲ. ಸೊ ದಿಸ್ ವಿಲ್ ಬಿ ಇನ್ನೊಂದು ವಾಶ್ರೂಮ್ ಆಗಿರುತ್ತೆ ಇದು. ಸೊ ಹಂಗೆ ಇಲ್ಲಿ ಒಂಚೂರು ಬಟ್ಟೆ ಹಾರಾಕೋಣ ಟೈಪ್ ಇರುತ್ತೆ ಒಂಚೂರು ಜಾಗ. ಸೊ ಇದು ಬಂದುಬಿಟ್ಟು ಚಿಕ್ಕದಾಗ ಒಂದು ಚಿಕ್ಕ ಕಿಚನ್ ಅಷ್ಟೇ. ಇದು ನಾರ್ಮಲ್ ಸಿಂಪಲಾಗೋಸ್ಕರ. ಇದೊಂದು ಮಾಸ್ಟರ್ ಬೆಡ್ರೂಮ್, ಅಂದರೆ ದೊಡ್ಡದಾಗಿರೋಂಥ ಬೆಡ್ರೂಮು ಇದು. ಸೊ ದಿಸ್ ಈಸ್ ಒಂದು ಇದು ಕಿಟಕಿಗೆ, ದಿಸ್ ಈಸ್ ಒಂದು ಫುಲ್ ಬಿಗ್ ಸೈಜ್ ಕಿಟಕಿ. ಇದು ಫುಲ್ ಗ್ಲಾಸ್ ಬಂದುಬಿಟ್ಟು ಮುಚ್ಚೋಗುತ್ತೆ ಇದು. ಆ್ಯಂಡ್ ದಿಸ್ ಈಸ್ ವಾಶ್ರೂಮ್. ಸೊ ಅಟ್ಯಾಚ್ ವಾಶ್ರೂಮ್ ಇದಕ್ಕೆ, ಈ ರೂಮ್ಗೆ. ಆ್ಯಂಡ್ ಆ ಕಡೆ ಇರೋದು ಇನ್ನೊಂದು ವಾಶ್ರೂಮ್ ಆಗಿರುತ್ತೆ. ಸುಮ್ಮನೆ ಇದು ಗ್ಯಾಪ್ ಬಿಟ್ಟಿದ್ದಾರೆ ಸದ್ಯಕ್ಕೆ ಓಡಾಡೋದಕ್ಕೆ ಅಂದ್ಬಿಟ್ಟು. ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿಬಿಟ್ಟು. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.